ಇನ್ನು ಇರಾನ್ ಇಸ್ರೇಲ್ ನಡುವೆ ಯುದ್ಧ ಹಿನ್ನೆಲೆಯಲ್ಲಿ ಕರಾವಳಿಯ ಉದ್ಯಮದ ಮೇಲೆ ಎಫೆಕ್ಟ್ ತಡ್ತಾ ಇದೆ. ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಕರಾವಳಿಯ ಉದ್ಯಮಿಗಳು. ಯಾವ್ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ನೋಡಿ. ಒಂದು ಕಡೆ ಯುದ್ಧ ನಡೆದ್ರೆ ಅದರಲ್ಲಿ ನಮಗೆ ನಿಯರ್ ಬೇರೆ ಅಲ್ವಾ ಮಧ್ಯಪ್ರಾಚ್ಯ. ಸೊ ಹೀಗಾಗಿ ಅಲ್ಲಿ ಯುದ್ಧ ನಡೆಯುವಂಥ ಹಿನ್ನೆಲೆಯಲ್ಲಿ ಅದೆಲ್ಲವೂ ಕೂಡ ಚೈನ್ ಲಿಂಕ್ ಇದ್ದಂಗೆ. ಈಗ ಎಣ್ಣೆ ರೇಟ್ ಜಾಸ್ತಿ ಆಗುವಂಥದ್ದು, ಗ್ಯಾಸ್ ರೇಟ್ ಜಾಸ್ತಿ ಆಗುವಂಥದ್ದು, ಹೋಟೆಲ್ ಉದ್ಯಮದ ಮೇಲೂ ಕೂಡ ಎಫೆಕ್ಟ್ ಆಗುತ್ತೆ. ಅಲ್ಲಿ ಯಾವ್ದಾವ್ದು ರೇಟ್ ಜಾಸ್ತಿ ಮಾಡ್ತಾರೆ ಏನೋ. ಇನ್ನು ಇಲ್ಲಿ ಯುದ್ಧ ನಡೀತಾ ಇರುವಂಥ ಹಿನ್ನೆಲೆಯಲ್ಲಿ ಕರಾವಳಿಯ ಉದ್ಯಮಿಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ. ಕೊಲ್ಲಿ ರಾಷ್ಟ್ರಗಳ ಬಂದರುಗಳಲ್ಲಿ ಹಡಗುಗಳು ಸ್ಟ್ರಕ್ ಆಗಿದ್ದಾವೆ. ಕಾಫಿ, ಗೋಡಂಬಿ, ಮೀನಿನ ಉತ್ಪನ್ನಗಳ ರಫ್ತು ಸ್ಥಗಿತ ಆಗಿದೆ. ಸಮುದ್ರ ಮಾರ್ಗ ಬಂದ್ ಹಿನ್ನೆಲೆಯಲ್ಲಿ ಸ್ಥಗಿತ ಆಗಿರುವಂಥದ್ದು. ನವಮಂಗಳೂರು ಬಂದರಿನಲ್ಲೇ ಸಿಕ್ಕಾಕೊಂಡಿದ್ದಾವೆ ಕಂಟೈನರ್ಗಳು. ನವಮಂಗಳೂರು ಬಂದರಿನಲ್ಲಿ 54 ಕಂಟೈನರ್ಗಳು ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ಕರಾವಳಿಯ ರಫ್ತುದಾರರಿಗೆ ಇದು ಸಂಕಷ್ಟವನ್ನ ತಂದೊಡ್ಡಿದೆ. ನಾನು ಹೇಳ್ತಾ ಇದ್ನಲ್ಲ, ಇಲ್ಲಿ ಆಕ್ಚುಲಿ ಹರ್ಮುಜ್ ಜಲಸಂಧಿ ಬಂದ್ ಮಾಡಲಾಗಿರುವಂಥ ಹಿನ್ನೆಲೆಯಲ್ಲಿ ಸ್ಪೆಷಲಿ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ ಮೊನ್ನೆ ಇರಾನ್ನವರು. ಭಾರತದ ಹಡಗುಗಳಿಗೆ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ ಅಂತ ಹೇಳಲಾಗ್ತದೆ. ಆದರೆ ಆ ಫ್ಲಾಗ್ಗಳು ಏನಾದರೂ ಮಧ್ಯಪ್ರಾಚ್ಯದ ಏನಾದರೂ ಆಗಿದ್ರೆ ಅದಕ್ಕೆ ಮಾತ್ರ ತಡೆಯನ್ನ ಒಡ್ಡಲಾಗೇ ಆಗುತ್ತೆ. ಯಾಕೆಂದ್ರೆ ಈಗ ಆಲ್ರೆಡಿ 8 ರಿಂದ 9 ನೌಕೆಗಳನ್ನು ಹೊಡೆದಾಕ್ಬಿಟ್ಟಿರುವಂಥದ್ದು ಆ ಜಲಸಂಧಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ತಮ್ಮ ಎಚ್ಚರಿಕೆಯ ನಡುವೆನೂ ಕೂಡ ಇರಾನ್ನವರು ಹೊಡೆದಾಕ್ಬಿಟ್ಟಿದ್ದಾರೆ. ಸೊ ಹೀಗಾಗಿನೇ ಈಗ ಭಯ ಅಲ್ಲಿ ಮೂವ್ ಮಾಡ್ಲಿಕ್ಕೂ. ಇನ್ನು ಕೆನರಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ PB ಅಹಮದ್ ಮುದಾಸಿರ್ ಅವರನ್ನ ನಮ್ಮ ಪ್ರತಿನಿಧಿ ಕಿಶನ್ ಮಾತನಾಡಿಸಿದ್ದಾರೆ. ಅವರು ಏನು ಹೇಳಿದ್ದಾರೆ ಕೇಳೋಣ. ಮಂಗಳೂರಿಂದ ಸಾಕಷ್ಟು ಐಟಮ್ಸ್ಗಳು ಅದು ಗಲ್ಫ್ ರಾಷ್ಟ್ರಗಳಿಗೆ ಹೋಗುತ್ತೆ. ಹಾಗಾಗಿ ಯುದ್ಧ ಮುಂದುವರಿದರೆ ಸಾಕಷ್ಟು ಆರ್ಥಿಕವಾದ ನಷ್ಟ ಉಂಟಾಗುವಂಥ ಭೀತಿ ಕೂಡ ಇದೆ. ಈ ಎಲ್ಲದರ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಮಂಗಳೂರು KCCIನ ಪ್ರಮುಖರಾದಂಥ ಮುದಾಸಿರ್ ಅವರು. ಸರ್, ಯುದ್ಧ ಸದೃಶ ವಾತಾವರಣ ಇದೆ, ಮಂಗಳೂರಿಗೆ ಏನೆಲ್ಲ ಆತಂಕ ಇದೆ ಇದರ ಬಗ್ಗೆ ಅಂತ? ಅಲ್ಲ, ಆತಂಕ ಪಡುವ ಏನೂ ವಿಷಯ ಇಲ್ಲ ಇಷ್ಟುವರೆಗೆ. ಏನಂತ ಹೇಳಿದರೆ, ನಾನು ಇಮಿಡಿಯೇಟ್ ಆಗಿ ಈಗ ಯುದ್ಧ ವಿದಿನ್ ನೆಕ್ಸ್ಟ್ 2 ವೀಕ್ಸ್ ಇಲ್ಲದ್ರೆ 1 ತಿಂಗಳು ಒಳಗೆ ಮುಗಿದ್ರೆ ಮತ್ತು ದೆರ್ ಈಸ್ ನಥಿಂಗ್ ಫಾರ್ ಅಸ್ ಟು ಪ್ಯಾನಿಕ್. ಯಾಕೆಂತ ಹೇಳಿದರೆ, ಆಸ್ ಐ ವಾಸ್ ಟೆಲ್ಲಿಂಗ್, ನಮ್ಮದು ಇಲ್ಲಿ ಸ್ಟ್ರಾಟಜಿಕ್ ಪೆಟ್ರೋಲಿಯಂ ರಿಸರ್ವ್ ಇದೆ. ಇಂಡಿಯಾದು ಬಿಗ್ಗೆಸ್ಟ್ ಸಿಂಗಲ್ ಪಾಯಿಂಟ್ PSU ರಿಫೈನರಿ ಇದೆ. ಸೊ ಒನ್ ಆಫ್ ದ ಪ್ರಮುಖವಾಗಿ ಏನಂತ ಹೇಳಿದರೆ, ಸಿನ್ಸ್ ಮಿಡ್ಲ್ ಈಸ್ಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಸಪ್ಲೈಯರ್ ನಮಗೆ ಕಚ್ಚಾ ತೈಲ ಮತ್ತು ಅನಿಲ ಆ ವಲಯದಲ್ಲಿ. ಸಿನ್ಸ್ ದೇ ಆರ್ ದ ಬಿಗ್ಗೆಸ್ಟ್ ಸಪ್ಲೈಯರ್, ಪ್ರಾಬ್ಲಮ್ ವಿಲ್ ಬಿ ಓನ್ಲಿ ಇಫ್ ದ ವಾರ್ 1-2-3 ತಿಂಗಳು ಮೇಲೆ ಹೋದರೆ ಮತ್ತೆ ವಿ ಹ್ಯಾವ್ ಟು ಸಿ ವಾಟ್ ಹ್ಯಾಪನ್ಸ್. ಮಂಗಳೂರಿಂದ ಮಿಡ್ಲ್ ಈಸ್ಟ್ ಕಂಟ್ರಿಗಳಿಗೆ ಏನೆಲ್ಲ ರಫ್ತಾಗುತ್ತೆ, ಇಲ್ಲಿಂದ ಯಾವುದೆಲ್ಲ ಐಟಮ್ಸ್ಗಳು ಹೋಗುತ್ತೆ? ಇಲ್ಲಿಂದ ಮೇಯ್ನ್ಲಿ ಈಗ ನೋಡಿದರೆ ಅಗ್ರಿ ಕಮಾಡಿಟೀಸ್ ನಮ್ಮದು ಕಾಫಿ ಇದೆ, ಮತ್ತು ಗೋಧಂಬಿ ಇದೆ, ಮತ್ತು ಫಿಶ್ ಪ್ರಾಡಕ್ಟ್ ಇದೆ. ಅದು ಅಷ್ಟು ದೊಡ್ಡ ಜಾಸ್ತಿ ಮಾತ್ರದಲ್ಲಿಲ್ಲ ಫಿಶ್. ಮತ್ತು ಪೆಟ್ರೋಕೆಮಿಕಲ್ಸ್ ಪ್ರಾಡಕ್ಟ್ಸ್ ಇಲ್ಲಿಂದ ಬಂದು ವ್ಯಾಲ್ಯೂ ಎಡಿಷನ್ ಆಗಿ ಎಕ್ಸ್ಪೋರ್ಟ್ ಆಗ್ತದೆ. ಸರ್, ಈಗ ವಾರ್ ಸಿಚುವೇಶನ್ ಕಂಟಿನ್ಯೂ ಆದರೆ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡಬೇಕಂತಿದ್ದೀರಿ? ಆ ಬಗ್ಗೆ ಏನಾದರೂ ಸಭೆಗಳು ಏನಾದರೂ ಆಗಿದೆಯಾ, ಹೇಗೆ? ಇಷ್ಟುವರೆಗೆ ಸ್ಪೆಸಿಫಿಕಲಿಯಾಗಿ ಏನು ಬರಲಿಲ್ಲ. ಮಂತ್ರಿ ಪಿಯೂಷ್ ಗೋಯಲ್ ಅವರು ಮೊನ್ನೆ ಈ 1-2 ದಿನ ಮುಂಚೆ 3rd of March ಅವರು ಒಂದು ಇದರದ ಬಗ್ಗೆ ಇಂಟರ್ ಮಿನಿಸ್ಟೀರಿಯಲ್ ಮೀಟಿಂಗ್ ಏನು ಕರೆದಿದ್ದಾರೆ ಅವರು ಮಾತ್ರ. ಐ ಥಿಂಕ್ ಈವನ್ ಗವರ್ಮೆಂಟ್ ಈಸ್ ಅಬ್ಸರ್ವಿಂಗ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಮಿಡ್ಲ್ ಈಸ್ಟ್. ಅವರು ಸಹ ಒಂದು ಡಿಸಿಷನ್ ಬರ್ಬೋದು ಇನ್ನೊಂದು 1-2 ದಿನಗಳಲ್ಲಿ. ಅವರು ಸಹ ಒಂದು ಡಿಸಿಷನ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದ ಗವರ್ಮೆಂಟ್ ಸೈಡ್ ಆಸ್ ವೆಲ್. ಥ್ಯಾಂಕ್ ಯು ಸೊ ಮಚ್ ಸರ್. ಇದು ಮಂಗಳೂರು KCCI ಪ್ರಮುಖರಾದಂಥ ಮುದಾಸಿರ್ ಅವರ ಅಭಿಪ್ರಾಯ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.